അസ്സലാമലൈക്കും എല്ലാവർക്കും എല്ലാവരും റാഹത്തല്ലേ. ನಾನು ರಾಹತ್. ಇಂಡತ್ತು ഞങ്ങളെ റെസിപ്പി ടൈസൺ കോഴിയുടെ ബിരിയാണി. ടൈസൺ കോഴി ദം ബിരിയാണി ആക്കുക. ഇത് ഗട്ടിക്കോഴി ബോയിലർ ഉണ്ടല്ലോ അങ്ങനെയല്ല, ഇത് നല്ല ഗട്ടിരായത്ത കോഴി അങ്ങനെ നിൽക്കറ്. അതേപോലെ നല്ല ಗಟ್ಟಿ ಕೋಳಿ ಇದಕ್ಕೆ ಟೈಸನ್ ಕೋಳಿ ಚಿಲ್ಡರ್ ಇದ್ರೊಡು ದಮ್ ಬಿರಿಯಾನಿ ಹಾಕ. ಇದೊರು ಕುಕ್ಕರ್ಲಿ ಇಟ್ಟಿರ್ತೀವಿ, ஒரு 5 ವಿಸಿಲ್ ಹೆಂಗೆ ಇಟ್ಕೊಣು അത്ര ಗಟ್ಟಿ ಇಕ್ಕರಿದು ಎರ್ಚಿರ ಪೊಲಿಮೆ ബിരിയാണി. അതേപോലെ നല്ല ടേസ്റ്റ്, നല്ല ഒരു ഇറച്ചിര ബിരിയാണി കാണും, നല്ല സൂപ്പറായിട്ട് അടിപൊളി ബിരിയാണി ആടും. ഇപ്പോൾ ഇത് കലകിത്ത് ഒരു 3 kg ಹತ್ರ ನಾನು ಕೋಳಿ എടുത്തോണ്ടിരുത്. ഇത് കലകിട്ടെല്ലാം വെച്ചിരും. അതിൽ പിന്നെ ഇത് ഒരു 6 കണ്ട് 7 കണ്ട് ಹತ್ರ ನೀರುಳ್ಳಿ ಮೀಡಿಯಮ್ ಸೈಜ್. ಅದು ನಾನು 1 kgಗೆ ഒരു 3 കണ്ടರ ಹತ್ರ ನೀರಲ್ಲಿ ಇಡ್ರೆ ನಾನು അതേപോലെ അത് മെച്ചറിൽ ഒരു 7 കണ്ടര ಹತ್ರ നീരിലിടുത്തത് ನಾನು. പിന്നെ ഒരു 5-6 കായ്മുള്ളിൻ്റെ പേസ്റ്റ്, പിന്നെ ഇഞ്ചി വെള്ളുള്ളി പേസ്റ്റ് ഒരു 100 ഗ്രാം ಹತ್ರ. അതിൽ പിന്നെ ഒരു 6 ಟೊಮೆಟೊ ಮೀಡಿಯಮ್ ಸೈಜರು മസാലയ്ക്കിതല്ല. അതിൽ പിന്നെ ഇത് ഗരം മസാല, പിന്നെ പെപ്പർ, നല്ലമുളക് പൊടി, മഞ്ഞളുടെ പൊടി, ജീരകപ്പൊടി, പിന്നെ ബിരിയാണി മസാല, ಇದೆಲ್ಲ ಮಸಾಲೆ ಪೊಡಿ ಇಡುವ. ಫಸ್ಟಿಗೆ ಇದಕ್ಕೊಂದು ಮಸಾಲೆ ರೆಡಿ ಹಾಕೋಣ. ಕುಕ್ಕರ್ ಬೆಚ್ಚಿತ್ತು, ಇದು ನೀರ್ಲಿ ಕಾಚೆ ಎಣ್ಣೆ ಬೇಯಿಸ್ತಾ ಹಾಕೋಣಲ್ಲಿ ಬಿರಿಯಾನಿ ಮೇಲ್ಕೆಲ್ಲ ನೀರ್ಲಿರೋ ನೀರ್ಲಿ ಕಾಚೆ ಎಣ್ಣೆ ಇದು. ಅದು ಇದಕ್ಕೆ ಕುಕ್ಕರ್ ಬೀತಿಟ್ಟು ഒരു മസാല ರೆಡಿ ಹಾಕಿ 1 ಸ್ಪೂನ್ ಹತ್ರ ಎಣ್ಣೆ ಬೀತಿರಿ ನಾನು. ತೆಲು ഒരു ഇത് ಪಲಾವ್ ಎಲೆ ತೆಲು ಚಕ್ಕೆ, പിന്നെ ಅರಂಪು ಇದು ಎಲ್ತರಿ ಇಡಕ್ಕೆ. ಇಪ್ಪ ನೀರಲ್ಲಿ ಫ್ರೈ ಹಾಕಿ ಇಡುವ. ನೀರಲ್ಲಿ ಫ್ರೈ ಹಾಕಿ ಇಡುವ. ನೀರಲ್ಲಿ ಚಂದ ಫ್ರೈ ಆಗುತ್ತೆ. ಫ್ರೈ ಆಗ್ಬಿಡ್ತೀವಿ. ಟೊಮೆಟೊ ಬಿಟ್ಟು ಮಿಕ್ಸ್ ಹಾಕ. ಪೇಸ್ಟ್ ಎಲ್ಲ ತಿನ್ನೋದಿತ್ತು, ಇಡೋದಿಲ್ಲ. ಫಸ್ಟ್ಗೆ ನೀರಲ್ಲೆಲ್ಲ നല്ല ಫ್ರೈ ಆಗುತ್ತೆ. ಇದಕ್ಕೊಂದು ಪೇಸ್ಟ್ ಆವಣ. ಇದಕ್ಕೆ ತೆಲು ಮಸಾಲೆ ತೆಲು ಮಸಾಲೆ ಬೇಯಣಪ್ಪ. ತೆಲು നല്ല ಪಲಾವ್ರು ಎಲ್ಲ ಖಾಲಿ ನೀರಿಲಿದ್ರೆ ಪೇಸ್ಟ್ ಇದು ಮಸಾಲೆ ತೆಲ್ಲ ಚಪ್ಪೆ ಬಲಿಕ್ಕರು. ಅದಕ್ಕೆ ತೆಲ್ಲು ಕೊಟ್ಟೆ ತೆಲ್ಲಿ ಇದು ಎಳ್ಳು ಬೆಲ್ತದು ಎಡ್ತಾರೆ. ಎಡ್ತಿಟ್ಟು തേങ്ങയുടെ പാല് അരച്ചിട്ട് ഒരു കടിത്ര തേങ്ങ അരച്ചിട്ട് ಅದರ പാലെടുത്ത് വെച്ചിട്ട് തെല്ല് ബീത്തിട്ട് ഈ കൊട്ട് എല്ല് പേസ്റ്റ് ആക്കുക. തേങ്ങയുടെ പാലിനെ ഇറക്കണു. ഇത് വേറെ തണ്ണിയിലെല്ലാം അരച്ചെങ്കിൽ അതൊക്കെ തണ്ണി വിട്ട പോലെ ಅವರು തേങ്ങയുടെ പാൽ അരച്ച് നല്ല പോലെ ಅವರು ತೆಲ್ಲು ಕಾಚಿ വെച്ച ನೀರಲ್ಲಿ ಕೂಡ ಇದಕ್ಕೆ ಇಟ್ಟರೆ ನಾನು ಇದು ಪೇಸ್ಟ್ ಹಾಕೊಂಬತ್ತು. ಪೇಸ್ಟ್ಗೆ ಇಟ್ಟರೆ ನಲ್ಲ ഇപ്പോൾ ರುಚಿಗೆ ಎತ್ತರ ನನಗೆ ಪೇಸ್ಟ್ಗೆ ಉಪ್ಪು ಬೇನೆ ಅತ್ತರ ಉಪ್ಪು ಬೇನೆ ಹತ್ರ ಉಪ್ಪು ನೀರಿಗೆ ಫ್ರೈ ಆಯಿತು. ಇನ್ನು ಟೊಮೆಟೊ ಇಡುವ. ಇದಕ್ಕೆ ಟೊಮೆಟೊ ಮಿಕ್ಸ್ ಹಾಕಿ ಇದಕ್ಕೆಲ್ಲ ಬೇವಟ್ಟು ಮಿಕ್ಸ್ ಹಾಕಿಟ್ಟು ಇದು ಪೇಸ್ಟ್ ಕಾಯಿಮುಳ್ಳ ಪೇಸ್ಟ್ ಇಡ. ಇನ್ನು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಡೋದು. ಇದು ಚೆಂದ ಮಿಕ್ಸ್ ಹಾಕುವ. ಇದು ಇದರಲ್ಲಿ ಚೆಂದ ಮಸಾಲೆ ಎಲ್ಲ ಚೆಂದ ಪಿಡಿಕೋಣ. നല്ല ഇതാവണം മസാല. ഈ മസാല പൊടിയെಲ್ಲ ಇಡುವ. ಇದಕ್ಕೆ ಮಸಾಲೆ ಪುಡಿ ಇಟ್ಟಿಟ್ಟು ಚೆಂದ ಮಿಕ್ಸ್ ಆಗ. ಇದ್ರ ತೆಲ್ಲು ತೇಂಗಿರ ಪಾಲದಕ್ಕೆ ಬೀತಿಟ್ಟು ಬಿತ್ತುವ. ಈ ಕೋಳಿ ಎಲ್ಲ ಬೇವಾಗುಂದಲ್ಲಿ ಮಸಾಲೆ ತಲೆ ಬೇವಟ್ಟು. ಈಗ ಮಸಾಲೆ ಎಲ್ಲ ರೆಡಿ ಆಯಿತು. ಮಸಾಲೆ ಎಲ್ಲ ರೆಡಿ ಆಯ್ತಿಪ್ಪ. ಇದು ಕೋಳಿ ಇಟ್ಟಿಟ್ಟು ಇದಕ್ಕೆ ಮಿಕ್ಸ್ ಹಾಕುವ. ಫಸ್ಟಿಗೆ ಕುಕ್ಕರ್ ಬಾಯಿ ಮುಚ್ಚತ್ತೀರ ಅಂಚನೆ ಕೋಳಿಯಲ್ಲಿ ತಣ್ಣಿ ಬಿಡ್ರು. ಅದ್ರ പിന്നെ ಇದ್ರ ಮುಚ್ಚಿ ತಣ್ಣಿ ಎತ್ತರಿಂದ ಮೂಕಿತ್ತು. പിന്നെ ಕೋಳಿ ಇದರ ಕುಕ್ಕರು ಬಾಯಿ ಮುಚ್ಚೋನು. ಅಷ್ಟು ಮಿಕ್ಸ್ ಹಾಕಿದೆಲ್ಲ. ഇപ്പോൾ കുക്കർ ಬಾಯಿ ಮುಚ್ಚಿತ್ತು. ഒരു 5 വിസിൽ 6 വിസിൽ എടുക്കുക. ഇത് ഒരു 5 സീറ്റ് എടുത്തിട്ട് ನಾನು ഗ്യാസ് ഓഫ് ആക്കിയിട്ട് ദമ്മെല്ലാം എടുത്തിട്ട് പടിന്ന് ഗ്യാസ് പീപ്പടി വെച്ചിരാ. ഇനി ഈ പാലിൻ്റെ ബീത്ത് ಇದಕ್ಕೆ ബീത്തിട്ട് ഈ പാല് ചന്ത ആറിയിട്ട് ಇಂತೆಲ್ಲ ಮುದ್ದೆ ಪಲ್ಯ ಆವಟ್ಟು. പിന്നെ കൊട്ടയും പിന്നെ എല്ലടോ പേസ്റ്റ് ഇടുക. ഫസ്റ്റ് ഇത് പാച്ചിട്ട് നല്ല ഇതാവട്ടെ മന്താവട്ടെ. ഇപ്പോൾ അരച്ച് വെച്ച പേസ്റ്റ്
ಇಟ್ಟಿಟ್ಟು ಕೂಡ ಇದು ಕೂಡ ಮಿಕ್ಸ್ ಹಾಕುವ. ತೆಲು ಕೊತ್ತಂಬರಿ ಸೊಪ್ಪು ತೆಲುಬೇ ಸೊಪ್ಪು ಇಟ್ಟು ಮಿಕ್ಸ್ ಹಾಕು. ಇದಕ್ಕೆ ಚಂದ ಕುಲ್ಲು ಚೆಲ್ಲು ಆರೋಣಿದು ತೆಲುಪಿಕ್ಕೋತೀರ ಮಂದಿಕ್ಕೋನು ஒரு 3 பாவு பிரியாணி அரி எடுத்துட்டு நான் நஞ்சு ಚಂದ ಕಲಿಗಿಟ್ಟು ನಂಚಿದ್ದು ಬೆಚ್ಚಿರೆ ತಣ್ಣಿ ಹಾಕುമ്പോൾ ತಣ್ಣಿಗೆ ಇಡುವುದು ತಣ್ಣಿ ಎಲ್ಲ ಊತಿಟ್ಟು ನಾ ಬೆಚ್ಚಿರೆ ನನಗೂ ಕಲ್ತಲು ನಾನು ಬಿರಿಯಾನಿ ಚೋರು ಬೇಪಾಟೋಗು ತಣ್ಣಿ ಬೆಚ್ಚಿರೆ. ಅದಕ್ಕೆ ഒരു ಕ್ಯಾರೆಟ್ ತುರ್ಚಿಟ್ಟು ചോപ്പറിൽ ചോപ്പാക്കിയിട്ട് ഇടുക. ഇതിൽ പിന്നെ പലവെല തെൽ ജീരക ബഴിസൊಪ್ಪು പിന്നെ ಗರಂ ಮಸಾಲೆ ತೆಲ್ ಇದು ಇಡುವ. ಸ್ಪೂನ್ ಹತ್ತಿರ ಎಣ್ಣೆ ಬೀತು. ಇದಕ್ಕೆ ചോറെല്ലാം ಒಂದು ಅಂಟತ್ತ ಪಲೆ നല്ല ಬಿಡಿ ಬಿಡಿಯಾയിട്ട് ಬಂಡು നല്ല ಚಂದ ಪಲೆ ಬಂಡು ಅದಕ್ಕೆ ಎಣ್ಣೆയും ಬೀತ പിന്നെ നെയ്യും ಬೀತ ಎಂದು ಇದಿಲ್ಲ നല്ല ಪ್ಯಾಚನ್ ತಿಂದು ಅರಿಡುವ. ಜಾಗ್ರತೆ ಆಗಿ ಇದಕ್ಕೆ ಕೈ ಕಲ್ಲ ಬರಾತ ಪಲೆ നോക്കിയൊള്ളു. ಚಂದ ಮಿಕ್ಸ್ ಹಾಕಿಟ್ಟು ഒരു പാതി ಲಿಂಬೆ പുളിവ. ചോറ് നല്ല ಬಿಡಿ ಬಿಡಿ ಆಯ್ತು ಬಂದು ಚೆಂದ ಅಂಟಿಲ್ಲ ಚೋರು ನಲ್ಲ ಇಕ್ಕರ್ ಬೇರೆ ಬೇರೆ ಐತಿ ಇಕ್ಕರ್ ಚೋರು ಒಂದು ಪ್ಯಾಚಿಟ್ಟು ವರ್ತಲ್ತೀನಿ ಕಾಕು. ചോറ് നല്ല ಬೆಂದಿಟ್ಟಿನ ದಮ್ಮಿಡುವ. ದಮ್ಮಿಡ್ಕೊಂಡು ಬೇವಿಟ್ಟು ചോറ് ಹಾಕುವ. ಇಪ್ಪ ചോറ് ಸೆಟ್ ಹಾಕಿತ್ತು ಕರಿ ಸೆಟ್ ಹಾಕಿತ್ತಿದ್ದಿಲ್ಲ. ಇನ್ನು ಲೇಯರ್ ചോറിടുക. കുറക്കടമ ചോറിട്ടിട്ട് ഇടിക്കാക്കിയിട്ട് വലിയ ഇടവെച്ചെങ്കിൽ തെല്ല് അകാലത്തെ വെച്ചെങ്കിൽ തെല്ല് ചോറെല്ലാം നല്ല ചന്തപ്പലായിട്ട് ಬಂದು തെല്ല് ഫുഡ് കളറ് ಇದು ಆರೆಂಜ್ ಕಲರ್ ಇಟ್ಟು ನಾನು ಬೇರೆ ತೆಲು ಚೊಂದ ಕಲರ್ ಇಡ ತೆಲು ಬೇಯಿಸ್ತಾ ಕೊಟ್ಟೆ ದ್ರಾಕ್ಷಿ ತೆಲು ಚೆಂದ ನೀರುಳ್ಳಿ ಫ್ರೈ ಹಾಕಿ ಅದು ತೆಲು ಕೊತ್ತಂಬರಿ ಸೊಪ್ಪು ಬೇನೆಂಗೆ ಪಾಡ ಕ್ಯಾರೆಟ್ ತೆಲು ತುರ್ಚಿಟ್ಟೆಲ್ಲ ಇಡ. പിന്നെ ಇದು ಎಂದ್ರು ಕ್ಯಾಪ್ಸಿಕಮ್ ಇಡ. ನಾನು ಇಡಲಿಲ್ಲ ಖಾಲಿ ಇದು ಮಾತ್ರ ಇಟ್ಟು ಇಲ್ಲಿ ಕಲರ್ ಬಿರಿಯಾನಿ ರೆಡಿ ಆಯಿತು. ഒരു 1/4 ಗಂಟೆ നല്ല ದಮ್ ಬಂದರೆ ನಾನು ಪ್ಲೇಟಿಗೆ ಇಟ್ಟರೆ ನಾನು അപ്പോൾ ರೆಡಿ ಆಯಿತು. ചോറ് ತೆಲಸಿ ಸೈಡ್ ಇಟ್ಟಿಟ್ಟು ಮಸಾಲೆ ಇಟ್ಕೊಯ್ದ್ರು. ಬಿರಿಯಾನಿ ರೆಡಿ ಆಯಿತು. നല്ല ಟೇಸ್ಟ್ ಅವರು ಟೇಸ್ಟನ್ ಕೋಳಿ ಬಿರಿಯಾನಿ ಗಟ್ಟಿ ಕೋಳಿ ಅದು. വീഡിയോ ഇഷ്ടമായെങ്കിൽ വീഡിയോ ഒരു ലൈക്ക് ആക്കും. വീഡിയോ ഫാമിലി ഫ്രണ്ട്സുകളെ കടത്തും അങ്ങനെ നോക്കിയിട്ട് അങ്ങ് ലൈക്ക് ആക്കാട്ട് ഞങ്ങളെ ചാനൽ സബ്സ്ക്രൈബ് ആക്കാട്ട്. താങ്ക് യു. ടേക്ക് കെയർ. അസ്സലാമു അലൈക്കും.